ಮಗಳೇ ಮಗಳೇ ಮಗಳೇ. ಅತ್ತೆ, ನೀವಾ? ಹಬ್ಬ, ಏನ್ ಸರ್ಪ್ರೈಸ್ ಕೊಟ್ಬಿಟ್ರಲ್ಲ ಅತ್ತೆ. ಬನ್ನಿ ಬನ್ನಿ, ಕೂತ್ಕೊ ಬನ್ನಿ ಅತ್ತೆ. ಅಯ್ಯೋ, ನೀವು ಮಗಳು ನೋಡಿಕೊ ಬಂದ್ರೆ ರಮ್ಯುನ. ಬನ್ನಿ ಬನ್ನಿ, ನಾನು ಕರ್ಕೊಂಡ್ಬಿಟ್ಟು ಬರ್ತೀನಿ. ಬನ್ನಿ, ನೀವು ಕೂತ್ಕೊ ಬನ್ನಿ. ಅಳಿ ಅಂದ್ರೆ ನಿಮ್ ತಾಗೊಂದ್ ವಿಷಯ ಹೇಳ್ಬೇಕು ಅಳಿ ಅಂದ್ರೆ. ಹೇಳಿ ಅತ್ತೆ. ಅದನ್ನ ಹೇಳ್ಬಿಟ್ಟು ಬೇರೆ ಹೇಳ್ಬೇಕಾ? ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ ನನ್ ಕೇಳ್ಬಿಟ್ಟು ಬೇರೆ ಹೇಳ್ಬೇಕಾ ನೀವು? ಆದ್ರೂನು ಹೇಳ್ಬೇಕಾಗಿರೋ ವಿಷಯನೇ ಅಲ್ವಾ, ಅದಕ್ಕೇನೆ ಹೇಳ್ಬೇಕು ನಿಂತಾಗೆ. ನೋಡಪ್ಪ, ಅದು ಅದು ನಾನು ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ ಕಣಪ್ಪ. ಮನೆ ಬಿಟ್ಬಿಟ್ಟು ಬಂದು ಮನೆನಾಗೆ ಅದೇನೋ ಅಂತಾರಲ್ಲ, ಮನೆನಾಗೆ ನೆಮ್ಮದಿ ಇಲ್ದಿದ್ದಕ್ಕೆ ನಾನು ಏನಪ್ಪ ಮಾಡಲಿ. ಮನೆನಾಗೆ ಎಲ್ಲರೂ ನನ್ನ ಚುಚ್ಚಿ 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 ಮಾತಾಡ್ತಾರೆ. ಮನೆನಾಗ ನನಗೆ ಯಾವುದೇ ನೆಮ್ಮದಿ ಇಲ್ಲ, ಯಾವ ಇದು ಇಲ್ಲ. ಅದಕ್ಕೆ ಆ ಮನೆಯಾಗಿರೋದಕ್ಕಿನ್ನೂ ಇಲ್ದಿದ್ದಂಗೆ ದೂರ ಇರೋದೇನೆ ಎಷ್ಟೋ ವಾಸಿ ಅಂತ ಹೇಳ್ಬಿಟ್ಟು ನಾನೇನೇ ನ್ಯಾಟ್ಟು ಬಂದ್ಬಿಟ್ಟೆ ಇಲ್ಲಿ. ನನಗಂತೂ ಹೊಸಿನೂ ಅಲ್ಲಿ ನೆಮ್ಮದಿಗಿರಕ್ಕೆ ಆಯ್ತಿಲ್ಲ ಕಣಪ್ಪ. ನನಗೆ ಒಂಚೂರು ನನಗೆ ಆಯ್ತಿಲ್ಲ ನಂಗೆ ನೆಮ್ಮದಿಗಿರಕ್ಕೆ. ಅದಕ್ಕೆ ಇಲ್ಲೇ ಇದ್ಬಿಡನಿ ಅಂತ ಹೇಳ್ಬಿಟ್ಟು ಬಂದೆ. ನಾನೇ ಸುಮ್ಮನೆ ಇರಲ್ಲ ಕಣಪ್ಪ. ಈ ಮನೆಯಾಗ ಏನಾರ ಕೆಲಸ ಹೇಳು, ಕೆಲಸ ಮಾಡ್ಕೊಂಡಿನೇ ಇದ್ಬಿಡ್ತೀನಿ. ಗಂಡನ ಮನೆ ಸ್ವಂತ ಮನೆ ಅಲ್ಲ ಅಂತ ಅನ್ಸಕ್ಕೆ ಶುರುವಾದರೆ ಇನ್ನೇನು ಮಾಡೋಕ್ಕಾಯ್ತದೆ ಹೇಳು? ಸ್ವಂತ ಮನೆ ಅಲ್ಲ ತಾನೇ. ಅದಕ್ಕೇನೆ ಇಲ್ಲಿಗೇನೆ ಬಂದ್ಬಿಟ್ಟೆ. ಮಗಳು ಮನೆ ಬಿಟ್ರೆ ನಂಗೆ ಯಾವ್ದನ್ನ ಆಶ್ರಮಕ್ಕೆ ಹೋಗಿ ಸೇರ್ಕೋಬೇಕು, ಅದೊಂದೇ ನನಗಂತೂ ದಾರಿ ಇರೋದು. ಅದಕ್ಕೇನೆ ಒಂದು ಕಿತ ಇಲ್ಲಿ ಬಂದ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಅತ್ತೆ, ನಿಮ್ಗೆ ಏನಾದ್ರು ತಲೆಗಿಲೆ ಕೆಟ್ಬಿಟ್ಟೈತಾ ಅಂತ ಹೇಳ್ಬಿಟ್ಟು ನಿಮ್ಗೆ ನಿಜವಾಗೂ ನನಗನ್ನಿಸ್ತದೆ ನಿಮ್ಗೆ ಯಾಕೋ ತಲೆ ಕೆಟ್ಟೈತೆ ಅಂತ ಅನ್ನಿಸ್ತದೆ ನಿಮ್ಗೆ. ಮಗಳು ಮನೆ ಅಂತ ಹೇಳ್ತೀರಾ, ಹಿಂಗೆಲ್ಲ ಕೇಳೋಂಥ ಅವಶ್ಯಕತೆ ಏನಾದ್ರೂ ಐತೆ ನಿಮ್ಗೆ? ಹೇಳಿ, ಐತೆ ಅವಶ್ಯಕತೆ? ನಮ್ಮನ್ನು ಕೇಳ್ಬೇಕಾ ನೀವು? ಇಲ್ಲಿರ್ತೀವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇದು ನಿಮ್ಮನೆ ಅತ್ತೆ, ನಮ್ಮನೆ ಅಲ್ಲ, ಇದು ನಿಮ್ಮನೆ. ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ಮನೆ. ನೀವು ಇದನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಇರ್ಲಾ ಬ್ಯಾಡ್ವಾ ಅನಾಥಾಶ್ರಮ ಅಂತೆಲ್ಲ ಮಾತಾಡ್ತೀರಾ? ನೋಡಿ, ನೀವು ಹಿಂಗೆಲ್ಲ ಮಾತಾಡಬಾರ್ದು. ನಾನು ಈಗಲೇ ಹೇಳಿದ್ದೀನಿ, ಇದು ನಿಮ್ಮನೆನೆಯ. ನೋಡಿ, ನಾ ಮನೆ ಕೆಲಸ ಮಾಡ್ಕೊಂಡು ಇರ್ತೀನಿ. ಅತ್ತೆ, ನೀವೇನು ಕೆಲಸದಾಳಲ್ಲ. ನನಗೆ ಹೆಣ್ಣು ಕೊಟ್ರೆ ದೇವ್ರತ್ತೆ ನೀವು. ಅಂಥದ್ರಾಗ ನಿಮ್ಮನ್ನ ನಾನು ಹಂಗೆಲ್ಲ ಮನೆ ಕೆಲಸ ಮಾಡಿಸ್ಕೊಂಡು ಇರಿಸ್ಕೊಳ್ಳೋಕೆ ನಾನು ಚೀಪ್ ಅನ್ನಿಸ್ತಿದ್ದೀನ ನಿಮಗೆ? ನನಗೆ ಯಾಕೋ ನನ್ನ ಬಗ್ಗೆ ನನಗೆ ಬೇಜಾರಾಗ್ತೈತೆ. ನೀವು ನನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ನೀವು ಇಷ್ಟೇ ನನ್ನ ಬಗ್ಗೆ ಚೀಪಾಗಿ ತಿಳ್ಕೊಂಡಿರೋದು? ಚೆನ್ನಾಗಿದ್ಯಾ? ನೋಡು, ನಿಮ್ಮಮ್ಮ ನಮ್ಮ ಮನೆ ಒಳಗಡೆ ಕೆಲಸ ಮಾಡ್ಕೊಂಡಿರ್ತಾರಂತೆ, ಸುಮ್ಮನೆ ಇರಲ್ವಂತೆ ನಿಮ್ಮಮ್ಮ. ನಿಮ್ಮಮ್ಮ ನಮ್ಮನ್ನ ಏನಂತ ಅನ್ಕೊಂಡ್ಬಿಟ್ಟೈತೆ? ಯಾಕಮ್ಮ ಮತ್ತೆ ಅಪ್ಪನ ಹತ್ರ ಜಗಳ ಮಾಡ್ಕೊಂಡು ಬಂದ ಏನು? ಜಗಳ ಅಲ್ವೇ ಈ ಕಿತ ಪರ್ಮನೆಂಟ್ ಆಗಿ ನೀ ಬಿಟ್ಬಿಟ್ಟು ಬಂದಿವ್ರಿ. ನಾನಂತೂ ಅವ್ರ ಮನೆಗೆ ಹೋಗಿಲ್ಲ ಮಗಳೇ. ನಾನಂತೂ ಅವ್ರ ಮನೆಗೆ ಹೋಗೋದಿಲ್ಲ, ಅವ್ರ ಮನೆಯಾಗ ಇರೋದು ಇಲ್ಲ. ನಂಗೆ ಅವ್ರ ಸವಾಸನವೇ ನಮಗೆ ಬೇಕಾಗಿಲ್ಲ. ನನಗೆ ಇಷ್ಟೆಲ್ಲ ಅನ್ನಿಸ್ಕೊಂಡು ಮಾಡ್ಕೊಂಡು ಇರೋ ಅವಶ್ಯಕತೆನೂ ನನಗಿಲ್ಲ ಮಗಳೇ. ನನಗೆ ನಾನಂತೂ ಯಾವುದೇ ಕಾರಣಕ್ಕೂ ನಾನಂತೂ ಅವ್ರ ಮನೆಗೆ ಹೋಗೋಕ್ಕಿಲ್ಲ, ಇರೋದು ಇಲ್ಲ, ನನಗೇನೂ ಇಲ್ಲ. ನನಗಂತೂ ಸವಾಸನೇ ಬೇಕಾಗಿಲ್ಲ. ನನಗೆ ನನ್ನ ಮೇಲೆ ನೀ ದೌಲತ್ತಾಗಿ ಮಾತಾಡ್ತಾನೆ. ಅವನೆಲ್ಲ ಕಳ್ಳನ ಮಗ, ಬುಟಾಕೋ ನಿಂತ ಅಮ್ಮ. ಓವರ್ ಆಕ್ಟಿಂಗ್ ನನ್ನ ಮಗ, ಕಳ್ಳನ ಮಗ ಅವನು. ಅಂತಾಗ ಮಾತಾಡೋಕೆ ನಂಗೆ ಇಷ್ಟ ಏನಿಯೇ ಇಲ್ಲ. ಅದಕ್ಕೇನಿಯ ಹಿಂಗೆ ನೆಟ್ಟಿಗೆ ಬಂದ್ಬಿಟ್ಟೆ ನಾನು. ಇನ್ನು ಮ್ಯಾಲೆ ಇಲ್ಲೇನೇ ಇರ್ತೀನಿ. ಏನಾರ ಆಗು, ನಿಮ್ಮ ಮನೆಯಾಗ ಕೆಲಸ ಮಾಡ್ಕೊಳ್ಬೇಕಾದ್ರೆ ಇದ್ಬಿಡ್ತೀನಿ. ನಾನಂತೂ ಅಲ್ಲಿಗೆ ಹೋಗಕ್ಕಿಲ್ಲ. ನೋಡ್ದೆ ಅತ್ತೆ ಹೆಂಗ್ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ನಮ್ಮ ಮನೇನ ಕೆಲಸ ಮಾಡ್ಕೊಂಡಿರ್ತಾರಂತೆ. ನಮ್ಮ ಮನೇನ ಕೆಲಸ ಮಾಡ್ಕೊಂಡಿರಂಗಿದ್ರೆ ಅತ್ತೆ ನೀವು ಇರ್ಲೇಬೇಡಿ, ನಮ್ಮ ಮನೆಗೂ ಹೊಂಟೋಗ್ಬಿಡಿ. ಅಮ್ಮ, ಇದು ನಿನ್ನ ಮನೆ ಅಂತಾನೆ ನೀ ಅನ್ಕ, ಸರಿನೇ? ನೋಡು, ಇದೆಲ್ಲ ನಿನ್ನ ಮನೆಯೇ. ನಾನು ಸಾಯೋ ತನಕ ನೀನು ನನ್ನ ಜೊತೆನೇ ಇಟ್ಕೋತೀನಿ, ಸರಿನಾ? ನಿನ್ನ ಖುಷಿಯಾಗಿ ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದೇನೇ. ನಿನ್ನ ಖುಷಿಯಾಗಿ ಹ್ಯಾಪಿಯಾಗಿ ನಾನೇನೇ ನೋಡ್ಕೋತೀನಿ, ಸರಿನಾ? ಆದ್ರೂ ಅಂತ ಸೊಸೆ ದರಿದ್ರ ಸೊಸೆ ಅಂತವಳ ನಾನು ಜೀವ ಮಂದಾಗೂ ನೋಡಿಲ್ಲ ಮಗಳೇ. ಮೈಯೆಲ್ಲ ಉರ್ದೈತಿದೆ ನನಗಂತೂ. ನೋಡ್ತಾ ಇದ್ರೇನಿಯ ಸ್ಯಾನೆ ವಾಪಸ್ ಇಟ್ಟು ಬರ್ತದೆ. ಎಂಥ ಬಡ್ಡಿ ಇರಬೇಡ ಅವಳು ಅಂತ ಹೇಳ್ಬಿಟ್ಟು ಅಂಥ ಸೊಸೆನ ನೋಡೇನಿಯ ಇಲ್ಲ. ಅವಳ ಮಕ ಮುಚ್ಚ. ಅತ್ತೆ, ಈಗ ಅದೆಲ್ಲ ಬಿಡಿ, ಬನ್ನಿ ಕೂತ್ಕೊ ಬನ್ನಿ. ಕಾಫಿ ಗಿಫಿ ಕುಡಿರಂತೆ, ಕೂತ್ಕೊ ಬನ್ನಿ. ಅತ್ತೆ, ಒಳ್ಳೆ ಟೈಮ್ಗೆ ನೀವೇ ಬಂದಿದ್ದೀರಾ. ನಿಮ್ಮ ಮಗಳು ಬಿಸ್ನೆಸ್ ಶುರು ಮಾಡ್ಬಿಟ್ಟವಳು. ಬಿಸ್ನೆಸ್ ನಿಮ್ಮನ್ನು ಕರಿಬೇಕು ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ಲು. ಇನ್ನೂ ಓಪನಿಂಗ್ ಏನು ಮಾಡಿಲ್ಲ, ಆದರೆ ಬಿಸ್ನೆಸ್ ಮಾತ್ರನೇ ಶುರು ಮಾಡ್ಬಿಟ್ಟವಳೆ. ಅದಕ್ಕೇನೆ ಈಗ ಅದೇನೋ ಅಂತಾರಲ್ಲ, ಅದೇನಪ್ಪ ಅಂದರೆ ಬಟ್ಟೆ, ಆಮೇಲೆ ಇವೇನೋ ಚೂಡಿದಾರ ಅವೆಲ್ಲ ಗೊತ್ತಾವಲ್ಲ ಅತ್ತೆ, ಆ ಥರ ಎಲ್ಲ ಬಿಸ್ನೆಸ್ ಶುರು ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಬಿಟ್ಟವಳೆ. ಅದೇ ಓಪನಿಂಗ್ ಹೋಗಿ ಇನ್ನೂ ಅದೇ ಭಾನುವಾರ ಓಪನ್ ಮಾಡಿದ್ನಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ವಿ. ನೀವು ಬರ್ತಿರೋ ಬರೋಕ್ಕಿಲ್ವೋ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಏನೋ ದೇವರೇನೇ ಕಳಿಸ್ಕೊಟ್ಬಿಟ್ಟವನಿ. ಹೌದಾಳಿ ಅಂದ್ರೆ ನನ್ನ ಮಗಳು ಬಿಸ್ನೆಸ್ ಎಲ್ಲ ಶುರು ಮಾಡ್ಬಿಟ್ಟವಳಾ? ಅತ್ತೆ, ಅವಳು ಸುಮ್ಮನೆ ಕುತ್ಕೋತಾಳ ರಮ್ಯಾ. ಹಬ್ಬ, ಅವಳು ನಿಮ್ಮ ಮಗಳು ತಾನೇ. ಮಾತಿಗೆ ಮುಂಚೆ ಬಿಸ್ನೆಸ್ ಮಾಡ್ತೀನಿ. ನಮ್ಮಮ್ಮ ಅಂತೂ ಫುಲ್ ಸಪೋರ್ಟ್ ಮಾಡ್ಬಿಟ್ಟು, ಅದಕ್ಕೆ ಮಾಡಮ್ಮ, ಅದು ನೀನು ಏನು ಮಾಡ್ತೀನಿ ಅಂತ ಸಪೋರ್ಟ್ ಮಾಡ್ತೀನಿ ಅಂತ ಅಂಗಡಿನೇ ಓಪನ್ ಮಾಡ್ಬಿಟ್ಟು ರೆಡಿ ಮಾಡ್ಬಿಟ್ಟು ಕೊಟ್ಟಿದ್ದೀವಿ. ಏನೋ ಅವಳು ಖುಷಿ, ಹೆಂಗೋ ಅವಳು ವ್ಯಾಪಾರ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ತಗೊಳಮ್ಮ ಕಾಫಿನ. ಮಗಳೇ, ಬಹಳ ಖುಷಿ ಆಯ್ತೈತೆ ಮಗಳೇ. ನನಗಂತೂ ಬಿಸ್ನೆಸ್ ಶುರು ಮಾಡ್ಬಿಟ್ಟೆ ಅಲ್ವಾ ನೀನಂತೂ. ಯವ್ವ, ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯ್ತೈತೆ. ನೀನೋ ಬಿಸ್ನೆಸ್ ಮಾಡ್ಕೊಂಡು ಹೆಂಗೋ ಸಣ್ಣದಾಗಿ ಬೆಳ್ಕೊಂಡು ಹೋದ್ರೆ ನೀವು ಅಷ್ಟೇನೇ ಸಾಕು. ನೀವು ಅಪ್ಪನ ಆಸ್ತಿ ಇರ್ಬೋದು, ಯಾವ ಕೋಟಿಗೂ ವ್ಯಾಸೆ ಪಡೆದಿದ್ದಂಗೆ ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಕ್ಯಾಮೆ ಆಯಿತು ಅಂತ ಇದೀಗಲ್ಲವ. ದೇವರನ್ನೇ ನೋಡಿದ್ರೆ ನನಗಂತೂ ಏನೋ ಒಂಥರ ಖುಷಿನೇ ಆಯ್ತದೆ. ಅಮ್ಮ, ಸುಮ್ಮನೆ ಕುತ್ಕೊಂಡ್ರೆ ಏನಮ್ಮ ಆಯ್ತದೆ? ಏನಾರ ಮಾಡಲೇಬೇಕಲ್ವಾ? ಅದಕ್ಕೆ ಮಾಡ್ತಾ ಇದ್ದೀನಿ. ಏನೋ ಅಪ್ಪ ಮಡಿಕಿರೋದು, ತಾತ ಮಡಿಕಿರೋದು ಬರ್ತೈತೆ ಅಂತ ಇದ್ರೆ ಏನೋ ನಾವು ಸೋಮಾರಿ ಥರ ಮಾಡ್ಬೋದು. ನಮಗೆ ಯಾವುದು ಬರಲ್ವಲ್ಲ, ನಾವೇ ಕಷ್ಟಪಟ್ಬಿಟ್ಟು ಮಾಡಬೇಕಲ್ಲ. ಅದಕ್ಕೆ ನಾನೇ ಕಷ್ಟಪಟ್ಬಿಟ್ಟು ಮಾಡ್ತಾ ಇದ್ದೀನಿ. ನೀನೇನೇ ಹೇಳಮ್ಮ. ನಮಗಂತೂ ಅದೇನಂದ್ರಲ್ಲ, ಕೂತ್ಕೊಂಡು ತಿನ್ನಕ್ಕಂತೂ ಇಷ್ಟ ಆಗಲ್ಲ. ಅಮ್ಮ, ನೀನು ನನ್ನ ಅಂಗಡಿನೇ ತೋರಿಸಿಲ್ಲ. ಬೇಗ ಕಾಫಿ ಕುಡಿ. ನಿನ್ನ ಅಂಗಡಿ ಹತ್ರ ಕರ್ಕೊಂಡು ಹೋಗ್ಬೇಕು ನಾನು. ಬೇಗ ಕುಡಿ ಕಾಫಿನ.
ಅಯ್ಯೋ ಶಿವನೇ, ನೀನು ಅಂಗಡಿ ಮಾಡಿದೀಗ ಅಂದ್ರೆ ಮೊದ್ಲು ಖುಷಿ ಪಡೋಳೆ ನೀ. ನಾನು ಖುಷಿ ಆಯ್ತಾಯ್ತು ಗೊತ್ತಾ. ಏ ಹೋಗುತ್ತಾಕ್ ನಿಮ್ಮ ಅಪ್ಪನ ಅವ್ನು ಬಿಟ್ಟು ಬಂದಿದ್ದೆ ನೀ, ಒಳ್ಳೇದಾಯ್ತು ಮಗಳೇ ನನಗಂತೂ. ನನ್ನ ಮಗನ ಜೊತೆ ಯಾರಿರ್ತಾರೆ ಹೇಳ್ದಂಗೆ ಕೇಳ್ಕೊಂಡು ಸೊಸೆ 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 ಮೂರತ್ತು ಸೊಸೆನೇನಿಯ ಸೊಸೆನಿ ಅಡುಗೆ ಮಾಡ್ಬಿಟ್ಟು ಮಾಡೋಗ್ತಾ ತಗ. ನಾನಂತೂ ಮೂತಿ ತಿರುಗಿಸ್ಕೊಂಡು ಬಂದೀನಿ. ಬಟ್ಟೆ ಬರ ಏನು ತುಂಬ್ಕೊಬಿಟ್ಟು ಬಂದಿಲ್ಲ. ನೀನು ಇವಾಗ ಬಟ್ಟೆ ಅಂಗಡಿನೇ ಇಕ್ಕಿದ್ಯಾ ಅಂತ ಕೇಳಿ ಭಾಳ ಖುಷಿ ಆಯ್ತಾಯ್ತು ನನಗಂತೂ. ಅಮ್ಮ, ನೀನೇನು ಅಲ್ಲಿಂದನೇ ನೀ ಬಟ್ಟೆ ಗಿಟ್ಟೆಲ್ಲ ತಗೊಂಬಿಟ್ಟು ಬರ್ಬೇಕಾ? ಇಲ್ಲಿ ಯಾಕೆ ನಾನೇನು ಕೊಡ್ಸಲ್ವ ನಿನಗೆ? ನನಗೂ ದೇವ್ರು ಇಷ್ಟ ದುಡಿಯೋಕ್ಕೆ ಕೊಟ್ಟವನೇ ಅಮ್ಮ. ನಾನೆಲ್ಲ ದುಡಿದ್ಬಿಟ್ಟು ನೀನು ಸಾಕ್ತೀನಿ. ನೀನು ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ ಹೇಳು, ನಾನು ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ತಾನೇ. ಸರಿ ಸರಿ, ಬಾ ಕಾಫಿ ಕುಡಿ ಬೇಗ. ಎಲ್ಲಿ ನಿಮ್ಮ ಅತ್ತೆ ಮಾವ ಕಾಣ್ತಿಲ್ವಲ್ಲ? ಅಯ್ಯೋ ಅವ್ರಂತೂ ನಮ್ಮ ಮದ್ವೆ ಆದಾಗಿಂದನೂ ಕಣತ್ತೆ. ಅಯ್ಯೋ ಪುಣ್ಯಕ್ಷೇತ್ರಗಳನ್ನೆಲ್ಲ ಭೇಟಿ ಮಾಡ್ಕೊಂಡ್ಬಿಟ್ಟು ಬರ್ತೀವಿ ಅಂತ ತಿಂಗ್ಳಿಗಂತೂ 3-4 ದಿನ ಮನೆಯಾಗೆ ಏನು ಇರಕ್ಕಿಲ್ಲ. ಆ ದೇವಸ್ಥಾನ ಈ ದೇವಸ್ಥಾನ ಅಲ್ಗೋಯ್ತೀನಿ ಇಲ್ಗೋಯ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನಮ್ಮ ಅಪ್ಪ ಅಂತೂ ಇಬ್ರು ಫುಲ್ಲು ರೌಂಡ್ಸು. ಸೊಸೆ ಬಂದ್ಮೇಲಂತೂ ನಮ್ಮ ಅಮ್ಮಂಗೆ ಫುಲ್ಲು ಫ್ರೀ ಆಗೋಗ್ಬಿಟ್ಟೈತೆ ನಮ್ಮ ಅಮ್ಮಂಗ. ಅಯ್ಯೋ ನಮ್ಮ ಅಮ್ಮ ನೆಮ್ಮದಿಯಾಗಿ ಓಡಾಡ್ಕೊಂಡೈತೆ. ನೀವಿಬ್ರೇ ಇರಪ್ಪ, ನೀವು ಏನಾರ ಬಿಸ್ನೆಸ್ ಮಾಡ್ಕೊಂಡು ಏನಾರ ಮಾಡ್ಕೊಂಡು ಇಬ್ರು ನೆಮ್ಮದಿಯಾಗಿರ್ರಿ ಸಾಕು ಅಂತ ಹೇಳಿ ಹೊರಟೆ ಹೋಗ್ತಾರೆ. ಈಗ ನೀವು ಬಂದಿದ್ದೀರಲ್ಲ, ಬನ್ನಿ ನಿಮ್ಮನ್ನು ಜೊತೆಗೆ ಹಾಕೊಂಡು ಹಂಗೆ ಫುಲ್ ರೌಂಡ್ಸ್ ಕರ್ಕೊಂಡು ಹೋಗ್ತಾರೆ. ಯಪ್ಪ ಯಪ್ಪ ಯಪ್ಪ, ಆಗ್ಲೇ ಬಟ್ಟೆ ಗಿಟ್ಟೆ ಎಲ್ಲ ತಂದ್ಬಿಟ್ಟೆಲ್ಲ ಜೋಡಿಸ್ಬಿಟ್ಟಿದ್ದೀರ ಆಗ್ಲೇನಿಯಾ? ಸೂಪರ್ ಆಗಿ ಜೋಡಿಸ್ಬಿಟ್ಟಿದ್ರ ಆಗ್ಲೇನಿ. ಅಲ್ಲಿ ನೋಡು ಬಟ್ಟೆ ಗಿಟ್ಟೆ ಎಲ್ಲನೂ ಏನು ಇಷ್ಟೊಂದು ಜೋಡಿಸ್ಬಿಟ್ಟಿದ್ದೀರ ಮಗಳೇ. ಇಷ್ಟು ದೊಡ್ಡ ಅಂಗಡಿ ಮಾಡಬೇಕು ಅಂತ ನಿಂಗೆ ಹೆಂಗಮ್ಮಿ ಅನ್ನಿಸ್ತು? ಹುಡುಗಿಯರು ಎಲ್ಲ ಮಡಗಿದಂಗಿದೀಗಲ್ಲ ಬಟ್ಟೆ. ಅದೇ ಹುಡುಗರ್ದು ನಾನು ನೋಡ್ಕೊಂತೀನಿ, ಹುಡುಗಿಯರ್ದೆಲ್ಲ ಇವಳು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೇಕಂತಾನೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಇವಾಗತ್ತೆ ಮಧ್ಯದಲ್ಲಿ ಯುಗಾದಿ ಹಬ್ಬಕ್ಕೆ ಒಂದ್ಕಿಂತ ತಗೊಂಡಂಗೆ ಬಟ್ಟೆ ಏನು ತಗೊಳಕ್ಕಿಲ್ವಲ್ಲ. ಇವಾಗಂತೂ ಏನು ಎಲ್ಲರೂ ಏನನ ಬರಲಿ ಫಂಕ್ಷನ್ ಇರಲಿ ಬಿಡಲಿ ತಗೊಂತಾನೆ ಇರ್ತಾರಲ್ಲ, ಇರಲಿ ಅಂತ ಹೇಳ್ಬಿಟ್ಟು ನಾವೇ ತಗೊಂಡಿದ್ದೀವಿ. ಆನ್ಲೈನಾಗೆಲ್ಲ ಶುರು ಮಾಡಬೇಕು, ಇನ್ಸ್ಟಾಗ್ರಾಮಾಗೆಲ್ಲ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಆನ್ಲೈನ್ ಆರ್ಡರ್ ಎಲ್ಲ ತಗೋಬೇಕು ಅಂತ ಏನೇನೋ ಅನ್ಕೊಂಡಿದ್ದೀವಿ. ಅತ್ತೆ ಎಲ್ಲ ಆಗ್ಬಿಟ್ರೆ ನನಗೆ ಅಷ್ಟೇನೆ ಸಾಕು. ಯಪ್ಪ 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 ಯಪ್ಪ, ನಿಮ್ಮ ಬೆಳವಣಿಗೆ ನೋಡಿ ಹುಡ್ಕೊಳ್ಳೋರೆಲ್ಲ ಹಂಗೆ ಹೋಯ್ತಾರೆ ಬಿಡು. ಕಣ್ಣೆ ಇದಕ್ಕೆ ಇದಾಗ್ಬಿಟ್ಟು ಮಗಳೇ. ಅಳಿ ಅಂದರೆ ಸೂಪರಾಗಿ ಮಾಡ್ತಾ ಇದ್ರೆ ಎಲ್ಲರೂ. ದೇವರು ಒಳ್ಳೇದು ಮಾಡಿ ಭಾಳ ದೊಡ್ಡ ಅಂಗಡಿ ಏನಿಯ ಮಾಡ್ಬಿಟ್ಟಿದ್ದೀರಾ. ಸೂಪರ್ ಆಗೈತೆ. ಹೆಣ್ಮಕ್ಳು ಗಂಡು ಮಕ್ಳಿಗೆಲ್ಲ ಒಂದೇ ತಾಕ ಸಿಗ್ತದೆ ಅಂದರೆ ಇನ್ನೇನು ಬೇಕು ಹೇಳು. ಅತ್ತೆ ಅಲ್ವಾ, ನನಗಂತೂ ಈ ಬಿಸ್ನೆಸ್ ಮಾಡಬೇಕು ಅಂತ ಐಡಿಯಾ ಕೊಟ್ಟಿದ್ದೆ ಇವಳು. ಏನೋ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದು ಏನಾಯ್ತದೋ ಏನೋ ಗೊತ್ತಿಲ್ಲ. ಹೆಂಗೋ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾಗ್ಬಿಟ್ರೆ ಸಾಕು ಅತ್ತೆ. ನಾನು ಅದನ್ನೇನಿಯ ಕಾಯ್ಕೊಂಡಿವ್ನಿ. ದೇವ್ರು ಬೇಗ ಆದಷ್ಟು ಬೇಗ ನಮಗೆಲ್ಲ ಒಳ್ಳೇದು ಮಾಡಿಬಿಟ್ರೆ ಅಷ್ಟೇ ಸಾಕು. ನಮ್ದವ್ರ ಕೈ ಬಿಡಕ್ಕಿಲ್ಲ ಕಣಪ್ಪ. ಎಲ್ಲಮ್ಮಿ ನಮ್ಮ ಸೀರೆ ಪಾರೆ ಎಲ್ಲ ಎಲ್ಲಿ ಸಿಗ್ತವೆ? ಹೋಗತ್ತಗೆ ಚೂಡಿದಾರ ಸೀರೆ ಪಾರೆ. ಓಹೋ ಮಗಳೇ, ಇದಿನ್ನೂ ಒಳಗಡೆ ಬಂದ್ರೆ ಇನ್ನೂ ಹುಡುಗಿಯರ್ದ ಇದೆಲ್ಲನೂ. ಆತೆ ಹುಡುಗಿಯರ್ದು ಹುಡುಗರ್ದು ಎಲ್ಲ ಒಂದೇ ತಗೆ ಸಿಗ್ತದೆ. ಇದೆಲ್ಲ ಸುಮ್ಮನೆ ಹಿಂಗೆ ತಗ್ಲಾಕತ್ತಾರ ಇರಲಿ ಅಂತ ಹೇಳ್ಬಿಟ್ಟು ನಾನೇನಿಯ ನೋಡೋರ್ಗೆ ಈಸಿ ಆಯ್ತದೆ, ಕಿತ್ತಾಕಲ್ಲ ಯಾರು ಅಂತ ಹೇಳ್ಬಿಟ್ಟು ನಾನೇ ಬೇಕಂತ ಹಿಂಗೆ ಮಾಡಿರೋದು. ನೋಡಿ ಚೆನ್ನಾಗಿತ್ತಲ್ವಾ ಮಗಳೇ? ಹೊಳಿ ಅಂದ್ರೆ ಸೂಪರ್ ಆಗಿ ಮಾಡ್ಬಿಟ್ಟಿದ್ರ ಬಿಡಿ. ನನಗೊಂದು ಮಾತು ಹೇಳಿಲ್ವಲ್ಲ ಮೀ. ಒಂದು ಮಾತು ಇಲ್ಲಿ ಗಂಟನು ಹಿಂಗೆ ಬಟ್ಟೆ ಅಂಗಡಿ ತೆಗಿತಿದ್ದೀನಿ ಅಂತ ಹೇಳಲೇ ಇಲ್ವಲ್ಲ. ಅಮ್ಮ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ದೆ. ಭಾನುವಾರ ನಿನಗೆ ಹೇಳ್ಬಿಟ್ಟು ಎಲ್ಲ ನನಗೆ ಹಿಂಗೆ ಬಟ್ಟೆ ಅಂಗಡಿ ಓಪನಿಂಗ್ ಐತಿ ಅಂತ ಹೇಳ್ಬಿಟ್ಟು ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ದೆ. ಅಷ್ಟ್ರಾಗೇನೇನಿಯ ನೋಡಿದ್ರೆ ಹಿಂಗೆ ಅದೇನೋ ಅಂತಾರಲ್ಲ, ನೀನು ಬೇಗ ಬಂದ್ಬಿಟ್ಟಲ್ಲ ಅದಕ್ಕೆ ನೀ ಇಲ್ಲ ಅಂತ ಹೇಳಿದ್ರೆ ನಿಂಗೆ ಸರ್ಪ್ರೈಸ್ ಏನೇ ಕೊಡ್ತಾ ಇದ್ದಿದ್ದು. ಹೆಂಗೈತಮ್ಮ, ಚೆನ್ನಾಗೈತಲ್ವ ಎಲ್ಲ? ಏ ಬಿಡು, ನೀನು ಮಾಡಿದೀಗ ಅಂದಮೇಲೆ ಅದೇನು ಕಮ್ಮಿ ಅಂತ ಅನ್ಕೊಂಡೆ. ಸೂಪರ್ ಆಗೇನೇ ಇರ್ತದೆ. ಅತ್ತೆ ಸರಿ, ನೀವಿಬ್ರು ಮಾತಾಡ್ತಾ ಇರ್ರಿ. ನಾನು ಇನ್ನೂ ಹೊರಗಡೆ ಸ್ವಲ್ಪ ಕೆಲಸದ್ದೇನೆ, ಇನಾಗ್ರೇಷನ್ ಎಲ್ಲನೂ ರೆಡಿ ಮಾಡಬೇಕು. ಎಲ್ಲ ರೆಡಿ ಮಾಡ್ಬಿಡ್ತೀನಿ ಹೋಗ್ಬಿಟ್ಟು. ಸರಿನೇ, ನನಗೂ ಶಾನೆ ಕೆಲಸ ಐತಿ ಈಚೆ ಕಡೆ. ಬಟ್ಟೆ ಅಂಗಡಿದು ಇದು ಎಲ್ಲ ನೋಡ್ಕೋಬೇಕಲ್ಲ. ಇಬ್ರು ಸೇರ್ಬಿಟ್ಟು ಮಾಡಿದೀವಿ ಅಂದಮೇಲೆ ಎಲ್ಲ ಇವಾಗ ಸ್ವಲ್ಪ ಜಾಸ್ತಿ ಕೆಲಸನೇ ಇರ್ತದೆ. ಅಪ್ಪ ಅಮ್ಮ ಬೇರೆ ಇಲ್ಲ, ಅವರು ಬರೋದು ಭಾನುವಾರ ಬರ್ತೀನಿ ಅಂತ ಹೇಳೋರು ಇನಾಗ್ರೇಷನ್ ಟೈಮ್ಗೆ. ನೋಡೋಣ, ಅವ್ರು ಆದಷ್ಟು ಬೇಗ ಬಂದ್ಬಿಟ್ರೆ ಹೆಂಗೋ ನನಗೆ ಅರ್ಧ ನಮ್ಮ ಅಪ್ಪ ನೋಡ್ಕೊಂತಾರೆ, ತಲೆನೋವೇ ತಪ್ಪಿಬಿಡ್ತದೆ. ಸರಿ ಅತ್ತೆ, ನನ್ನ ಕೆಲಸ ಐತೆ, ಹೋಗ್ತೀನಿ, ನೀವು ಮಾತಾಡ್ತಿರ್ರಿ. ನೀ ಬರ್ಬೇಕಾರೆ ಹಂಗೆ ನಾನ್ ವೆಜ್ ಏನಾದ್ರು ತಗೊಬಿಟ್ಟು ಬನ್ನಿ, ಕೋಳಿನೋ ಏನಾದ್ರು ಮಾಡೋಣ ಮನೆಗೆ. ಸರಿ ಸರಿ ಆಯ್ತು. ಅಯ್ಯೋ ಅದೆಲ್ಲನೂ ಇವನಿಗೆ ಸುಮ್ಕಿರಮ್ಮಿ. ಇವಳು ಒಳ್ಳೆನಿಯ ಹೆಂಗೆ ಹೇಳ್ತಾಳೆ ನೋಡಿ. ಏನು ಬೇಡ ಸುಮ್ಕಿರು. ಸುಮ್ಮಿರಮ್ಮ ನೀನು. ಅಮ್ಮ ನೀನು ಇಲ್ಲೇ ಇರಮ್ಮ, ನೀನು ನನಗೂ ಸಹಾಯ ಆಯ್ತದೆ. ನೀನು ಇಲ್ಲೇ ಖುಷಿಯಾಗಿ ಇದ್ದಂಗೆ ಆಯ್ತದೆ. ಯಾರ್ಯಾರು ತಗೋ ಅನ್ನಿಸ್ಕೊಂಡು ಮಾಡ್ಕೊಂಡು ಯಾಕಮ್ಮ ಇರ್ತೀಯಾ? ಅವಳು ಬಂದಿರೋಳು ಕೋಟ್ಯಾಧೀಶ್ವರಿ ಅಂತ ನನಗೆ ಗೊತ್ತು, ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾಳ. ಪರವಾಗಿಲ್ಲ, ನೀನು ಇಲ್ಲೇ ಇದ್ಬಿಡು ಸರಿನಾ? ಅಪ್ಪ ಅಲ್ಲೇ ಇರಲಿ, ನನಗೇನು ಬೇಜಾರಿಲ್ಲ. ನೀನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಯಾವತ್ತೂ ನಿನಗೆ ಎಂದು ಬೇಜಾರಾಗದಿದ್ದಂಗೆ ನಾನು ಚೆನ್ನಾಗಿ ನೋಡ್ಕೊತೀನಿ ಅಮ್ಮ. ಮಗಳೇ ಸಾಕವ, ಇಷ್ಟೆಲ್ಲ ನೋಡ್ಕೊಳ್ಳೋ ಅಂತ ಮಗಳು ಸಿಕ್ಕಿರ್ಬೇಕಾದ್ರೆ ನನಗೆ ಯಾಕೆ ಯೋಚನೆ? ಈಗ ನಿಮ್ಮ ಅಪ್ಪನ ಬಗ್ಗೆನೂ ಯೋಚನೆ ಇಲ್ಲ, ನನಗೆ ಬುಟ್ಟಾಕ್ಬಿಟ್ಟಿದ್ದೀನಿ. ನಿಮ್ಮ ಅಪ್ಪನ ಬಗ್ಗೆ ಯಾವುದೇ 10 ಪೈಸದೂ ಯೋಚನೆ ಮಾಡ್ತಿಲ್ಲ ನಾನಂತೂ. ಯಾಕಮ್ಮಿ ಯೋಚನೆ ಮಾಡಬೇಕು? ಯೋಚನೆ ಮಾಡೋಂಥದ್ದು ಏನಮ್ಮಿ ಐತೆ? ನಾನು ಏನು ಯೋಚನೆ ಮಾಡೋಕ್ಕಿಲ್ಲ ನಾನಂತೂ. ಇನ್ನು ಮ್ಯಾಲೆ ಎಲ್ಲನೂ ಸುಖವಾಗಿ ಇದ್ಬಿಡ್ಬೇಕು ಅಷ್ಟೇನೇನಿಯ. ಹಬ್ಬ, ನಿನ್ನ ಜೊತೆ ಇನ್ನೂ ಖುಷಿಯಾಗಿರ್ತೀನಿ ನಾನು. ಆ ಕಡೆ ಹೋಗೋದೇ ಇಲ್ಲ. ಇನ್ನು ಸೊಸೆ ಜೊತೆ ನಿಮ್ಮ ಅಪ್ಪ ಸಂದಕ್ಕೆ ಇದ್ಬಿಡ್ಲಿ, ನಾನು ಆರಾಮಾಗಿ ನಿನ್ನ ಜೊತೆನೇ ಇದ್ಬಿಡ್ತೀನಿ ಮಗಳೇ. ನಾನು ಅಂಗಡಿನಾಗ ಸಹಾಯ ಮಾಡ್ಕೊಂಡು ಏನೇನು ಬೇಕೋ ಮಾಡ್ಕೊಂಡು ಎಲ್ಲ ಇದ್ಬಿಡ್ತೀನಿ. ಹೊಳಿ ಅಂದರು ತುಂಬ ಒಳ್ಳೆಯವರು. ನಾವೇ ಹುಡುಕಿ ಕೋಟ್ಯಾಧೀಶ್ವರನ್ನು ಕೊಟ್ಟು ಮದುವೆ ಮಾಡಿದ್ರು ನೀನು ಇಷ್ಟು ಖುಷಿಯಾಗಿರ್ತಿದ್ದೋ ಇಲ್ವೋ ನಾಕಾಣೆ. ಆದರೆ ಭಾಳ ಅಂದರೆ ಭಾಳ ಖುಷಿಯಾಗಿದೆಯಾ ಅಂದರೆ ಇಂಥ ಅಳಿಯನ್ನು ಪಡೆಯೋಕ್ಕೆ ನಾನಂತೂ ಪುಣ್ಯ ಮಾಡಿದ್ದೀನಿ ಬಿಡು. ಅಮ್ಮ ಸೀರೆ ಬಟ್ಟೆನೂ ತಗೊಂಡು ಬಂದಿಲ್ಲ ಅಂತ ಹೇಳ್ತಿದ್ದಲ್ಲ, ಬಾಬಾ ಇಲ್ಲೇ ನೀ ಬೇಜಾನ್ ಸೀರೆಗಳೆಲ್ಲನೂ ಅವೆ. ನಿಂಗೆ ಯಾವ ಬೇಕೋ ಒಂದು 10 ಜೊತೆ ಸೀರೆ ಎತ್ಕೊಬಿಡು ಅತ್ತಾಗೆ. ಚೂಡಿದಾರ ಏನು ಹಾಕಲ್ಲಲ್ವ ನೀನು? ಸೀರೆ ಒಂದು 10 ಸೀರೆ ಎತ್ಕೊಂಬಿಟ್ಟು ಬ್ಲೌಸ್ ಗೀಸ್ ಹೊಲಾಕ್ಬಿಡು ಬಾ, ಇಲ್ಲೇ ಏನೇ ಕೊಡಿಸ್ತೀನಿ. ಅಯ್ಯೋ ಏನು ಅಲ್ಲಿಂದ ಎತ್ಕೊಂಬಿಟ್ಟು ಬಂದ್ರೆ ನೀನು ಸೀರೆ ಉಟ್ಕೊಳ್ಳೋದು? ಹಿಂಗೆ ಇದ್ರೆ ಉಟ್ಕೊಳಕ್ಕಿಲ್ವಾ? ಬಾಬಾ ನೀನು ಸುಮ್ಮನೆ ನಿಂಗೆ ಯಾವುದು ಬೇಕೋ ನೀನು ಅದನ್ನು ತಗೋಬಾ.
ಅದಕ್ಕೆ ಹೇಳೋದು ಮನೆಯಾಗ ಒಬ್ಳು ಹೆಣ್ಮಗಳು ಇರಬೇಕು ಅಂತ. ಗಂಡು ಮಕ್ಳು ಯಾವತ್ತೂ ಅಮ್ಮಗಳು ಕಷ್ಟಗಳನ್ನ ಅರ್ಥ ಮಾಡ್ಕೊಳಕ್ಕಿದ್ದಿಲ್ಲ. ಆದರೆ ಹೆಣ್ಮಕ್ಳು ಯಾವಾಗೂ ಅಮ್ಮಗಳು ಕಷ್ಟನ ಎಂಥ ಸಂದಕ್ಕೆ ಅರ್ಥ ಮಾಡ್ಕೊತಾರೆ ಅಂತಂದರೆ ನೋಡು ಮಗಳೇ, ನೀನು ನೋಡಿ ನನಗೆ ಭಾಳ ಸಂತೋಷ ಆಗ್ತೈತೆ. ನನಗೆ ನೀನಿಲ್ಲ ಅಂದಿದ್ರೆ ನನಗೆ ಯಾರೂ ದಿಕ್ಕೇ ಐತಿರ್ಲಿಲ್ಲ. ತವ್ರ ಮನೆಗೆ ಹೋಗಿ ಕುಂತ್ಕೊಬಿಟ್ರೆ ಈ ವಯಸ್ಸಾಗೆ ನಮ್ಮ ಅಮ್ಮಂಗೆ ವಯಸ್ಸಾಗೋಗ್ಬಿಟ್ಟೈತೆ ಅಂತಂದ್ರೆ ನಾನು ಈಗ ಹೋಗಿ ಕುಂತ್ಕೊಂಡಿದ್ರೆ ಸಂದಕ್ಕಿರೋದ ನೀನೇ ಹೇಳು. ಈಗ ಯಾಕೆ ಅಳ್ತಾ ಇದೆಯಾ? ಹಾಂ, ಸುಮ್ಮನೆ ಕಣ್ಣೀರು ಒರೆಸ್ಕ. ನೋಡು, ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ನಾನು ನಿನ್ನ ಮಗಳು ಬದುಕಿದ್ರೆ ಇನ್ನೂ ಸತ್ತಿಲ್ಲ. ಚೆನ್ನಾಗಿ ನೋಡ್ಕೊತೀನಿ ಅಮ್ಮ. ನನಗೆ ಯಾವ ಕೋಟಿ ಆಸ್ತಿನೂ ಬೇಡ ಅಂತ ತಾನೇ ಇಲ್ಲಿಗೆ ಬಂದಿರೋದು ನಾನು. ನನಗೆ ಯಾವ ಕೋಟಿ ಗೀಟಿ ಆಸ್ತಿ ಏನೂ ಬೇಡ ನನಗೆ. ನೀನು ಇದೆಯಲ್ಲ, ನೀನು ಚೆನ್ನಾಗಿ ನೋಡ್ಕೊಳ್ಳೋದು ಅಷ್ಟೇ ನನ್ನ ಮನಸ್ಸಾಗಿರೋದು. ಬಾ, ಈಗ ಸೀರೆ ಅದು ಎಷ್ಟು ಬೇಕೋ ಅಷ್ಟು ಸೀರೆ ತಗೊಳ್ಳಿ ಬಂದು ಬಾ. ಬ್ಯಾಡ ಕಣಮ್ಮಿ, ಈಗ ಅಂಗಡಿನೂ ಓಪನ್ ಆಗಿಲ್ವಲ್ಲ, ಅಂಗಡಿ ಎಲ್ಲ ಓಪನ್ ಆದ್ಮೇಲೆ ತಗೋತೀನಿ. ಇನ್ನೂ ಇನಾಗ್ರೇಷನ್ ಅದು ಇದು ಏನೂ ಆಗಿಲ್ವಲ್ಲ, ಆಗಲೇ ಸುಮ್ಕಿರು. ಅಯ್ಯೋ, ನೀನು ತಗೊಂಡ್ರೆ ಎತ್ತು ತಾಯಿ ತಗೊಂಡ್ರೆ ಏನಮ್ಮ ಆಯ್ತದೆ, ಸುಮ್ಮನೆ ನೀಯಾ? ಹಾಂ, ತಗೋಬಾ. ಇಲ್ಲ ಕಣಮ್ಮಿ, ಭಾನುವಾರ ನೀನೇ ತಗೋತೀನಿ. ಈಗಿರೋ ಸೀರೆ ಯಾವ್ದನ್ನ ಉಟ್ಕೋತೀನಿ ಬಿಡು. ನೀನು ಎಷ್ಟು ಹೇಳಿದ್ರು ಕೇಳಲ್ಲ. ನೀನು ತಗೊಳ್ಳಿಲ್ಲ ಅಂತ ಏನಂತೆ, ನಾನೇ ತಗೊಂತೀನಿ ಸರಿನಾ? ನೀನು ತಾನೇ ತಗೊಂಡು ನಾನೇ ಬ್ಲೌಸ್ ಹೊಲಿಸಿ ಕೊಡ್ತೀನಿ. ನೀನು ಆರಾಮಾಗಿ ಉಟ್ಕೊಳ್ಳಿವಂತೆ ಬಿಡು. ಏನು ಹೆಣ್ಮಕ್ಳು ಇರಬೇಕು ಅಂತ ಇವಾಗ ಅರ್ಥ ಆಯಿತು. ಗಂಡ್ಮಗ 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 ಅಂತ ಇರ್ತೀವಿ. ಆ ಗಂಡ್ಮಕ್ಳು ನಾಲಾಯಕರು, ಏನಕ್ಕೂ ಪ್ರಯೋಜನ ಇಲ್ಲ. ಅದೇ ಒಂದು ಹೆಣ್ಮಗನ ಎತ್ಬಿಟ್ರೆ ನಮಗೆ ಅಂತ ಎಷ್ಟು ಕಾಯ್ತದ ಹೆಣ್ಮಗ. ಹಾಂ, ಹೆಣ್ಮಕ್ಳು ಮುಂದೆ ಯಾವ ಗಂಡ್ಮಕ್ಳು ಇಲ್ಲ ಅಂತ ಈಗ ಅರ್ಥ ಆಗೋಯ್ತು. ಹೆಣ್ಮಕ್ಳೇನೇ ಯಾವತ್ತೂ ಕಷ್ಟಕ್ಕಾಗೋದು, ಈ ಗಂಡ್ಮಕ್ಳು ಯಾವತ್ತೂ ಕಷ್ಟಕ್ಕಾಗಕ್ಕಿಲ್ಲ. ನಮ್ಮ ಕಷ್ಟ ಅರ್ಥನೂ ಮಾಡ್ಕೊಳಕ್ಕಿಲ್ಲ ಅವು.